ಈ ಒಂದು ಕಾರ್ಯಕ್ರಮ ದಕ್ಷಿಣ ಭಾರತ ಉತ್ಸವ 2024 ಏನು ಕಾರ್ಯಕ್ರಮ ಇದೆ, ಇದು ಪ್ರಥಮ ಬಾರಿ ದಕ್ಷಿಣ ಭಾರತದಲ್ಲಿ ಇಂತಹ ಒಂದು ದೊಡ್ಡ ಬೃಹತ್ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಬಹಳ ಮುಖ್ಯ ಉದ್ದೇಶ ಏನೆಂದರೆ, ಕರ್ನಾಟಕ ಸರ್ಕಾರ ಮತ್ತು FKCCI ಅವರು ಇಬ್ಬರು ಕೈ ಸೇರಿಸಿ ಈ ಒಂದು ಸೌತ್ ಇಂಡಿಯನ್ ಸ್ಟೇಟ್ಸು 7 ಸಿಸ್ಟರ್ಸ್ ಆಫ್ ಸೌತು, ನಮ್ಮ ದಕ್ಷಿಣ ಭಾರತದಲ್ಲಿ 7 ಪ್ರಮುಖ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಇದೆ. ಆ 7 ಪ್ರಮುಖ ರಾಜ್ಯಗಳಲ್ಲಿ ಇರುವಂತಹ ಪ್ರವಾಸೋದ್ಯಮ ಸ್ಥಳಗಳನ್ನು ನಾವು ಪಾಪ್ಯುಲರೈಸ್ ಮಾಡಬೇಕು ಮತ್ತು ಇಲ್ಲಿ ಪ್ರವಾಸೋದ್ಯಮ ಬೆಳೆಯಬೇಕು, ಪ್ರವಾಸೋದ್ಯಮಕ್ಕೆ ಜಾಸ್ತಿ ಒತ್ತು ಕೊಡಬೇಕಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾಕೆ ಈ ಸೌತ್ ಇಂಡಿಯನ್ ಕಾನ್ಸೆಪ್ಟ್ ತೊಗೊಂಡಿದ್ದೇವೆ ಅಂದರೆ, ಮುಖ್ಯವಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಇರುವಂತಹ ಏನು ಕಲೆ, ಪಾರಂಪರ್ಯ ಮತ್ತು ನಮ್ಮ ಸಂಸ್ಕೃತಿ ಇದೆ, ಅದು ಭಾಳ ಒಕ್ಕಟ್ಟಾಗಿರುವಂಥ ವ್ಯವಸ್ಥೆ. ಹಾಗಾಗಿ ನಮ್ಮಲ್ಲಿರುವಂತಹ ಭಾಷೆ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ನಮ್ಮ ಊಟದ ವ್ಯವಸ್ಥೆ ಇರ್ಬೋದು, ನಮ್ಮ ಕಲ್ಚರ್ ಇರ್ಬೋದು, ನಮ್ಮ ಮೊನಮೆಂಟ್ಸ್ ಇರ್ಬೋದು, ಎಲ್ಲದರಲ್ಲಿ ಎಲ್ಲೋ ಒಂದು ಕಡೆ ಸೌತ್ ಇಂಡಿಯನ್ ಕಲ್ಚರ್ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ಪ್ರವಾಸೋದ್ಯಮಕ್ಕೆ ಏನು ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕಂತ ಹೇಳಿ ಈ ಒಂದು ಪ್ರಕ್ರಿಯೆಯನ್ನು ನಾವು ಕರ್ನಾಟಕ ಸರ್ಕಾರ ವತಿಯಿಂದ, ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ನಮ್ಮ FKCCI ಅವರು ಇದಕ್ಕೆ ಭಾಳಷ್ಟು ಶ್ರಮಿಸಿದ್ದಾರೆ. ಮುಖ್ಯವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಪ್ರತಿಯೊಂದು ಸ್ಟೇಟಿಗೆ, ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಹೋಗಿ ಅಲ್ಲಿ ರೋಡ್ ಶೋವನ್ನು ಮಾಡಿದ್ದೇವೆ. ತೆಲಂಗಾಣ ಹೈದರಾಬಾದಿಗೆ ಹೋಗಿದ್ದೇವೆ, ಆಂಧ್ರ ಪ್ರದೇಶದಲ್ಲಿ ವಿಜಯವಾಡಗೆ ಹೋಗಿದ್ದೇವೆ, ಕೇರಳದಲ್ಲಿ ಕೊಚ್ಚಿಗೆ ಹೋಗಿ ರೋಡ್ ಶೋ ಮಾಡಿದ್ದೇವೆ, ಪಾಂಡಿಚೇರಿಯಲ್ಲಿ ಮಾಡಿದ್ದೇವೆ, ಚೆನ್ನೈನಲ್ಲಿ ಮಾಡಿದ್ದೇವೆ. ಈ ಥರ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ನಮ್ಮ FKCCI ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸೇರಿ ಒಂದು ರೋಡ್ ಶೋವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದರಿಂದ ಭಾಳಷ್ಟು ಪ್ರವಾಸೋದ್ಯಮ ಬಂಡವಾಳಶಾಹಿಗಳಿಗೆ, ಉದ್ಯಮಿದಾರರಿಗೆ ಅನುಕೂಲ ಆಗೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇಲ್ಲಿ ನಾಳೆ 15ನೇ ತಾರೀಕಿಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯಜಿ ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ DK ಶಿವಕುಮಾರ್ಜಿ, ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರಾಗಿರುವಂತಹ ಶ್ರೀ HK ಪಾಟೀಲ್ಜಿ, ಇವರು 3 ಜನರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದೇವೆ. ಇದರಲ್ಲಿ ಎಲ್ಲ ಸ್ಟೇಟು, ವಿವಿಧ 7 ಸ್ಟೇಟ್ಸ್ ರೆಪ್ರೆಸೆಂಟೇಟಿವ್ಸು, ಅಧಿಕಾರಿಗಳು, ಅಲ್ಲಿರುವಂತಹ ಉದ್ಯಮಿದಾರರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಇದು ನಮ್ಮ ಫಸ್ಟ್ ಎಕ್ಸ್ಪೆರಿಮೆಂಟ್ ಇನ್ ಸೌತ್ ಅಂತ ಕರೆಯಬಹುದು ನಾವು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಸೌತ್ ಇಂಡಿಯಾದಲ್ಲಿ ಪ್ರವಾಸೋದ್ಯಮ ಬೆಳೆಯಲಿಕ್ಕೆ ಅನುವು ಮಾಡಿಕೊಡಲಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೌತ್ ಇಂಡಿಯನ್ ಸ್ಟೇಟ್ಸ್ನ ಎಲ್ಲ ಪ್ರಾಪರ್ಟೀಸು, ಅಂದರೆ ಅವರ ಟೂರಿಸಮ್ ಸೈಟ್ಸು, ಡೆಸ್ಟಿನೇಷನ್ಸ್ ಪ್ರಮೋಟ್ ಮಾಡೋದಕ್ಕೆ 80 ಸ್ಟಾಲ್ಸ್ಗಳನ್ನು ಮಾಡಿದ್ದೇವೆ. ಅದರ ಜೊತೆಗೆ 7 ಸ್ಟೇಟ್ಸಿಂದ ಪೆವಿಲಿಯನ್ಸ್ ಮಾಡ್ತಾಯಿದ್ದೀವಿ. ಪೆವಿಲಿಯನ್ ಅಂದರೆ ಆ ಸ್ಟೇಟ್ಸಲ್ಲಿರುವಂಥ ಪ್ರವಾಸೋದ್ಯಮ ಪಾಲಿಸಿ ಬಗ್ಗೆ, ಪ್ರವಾಸೋದ್ಯಮ ಸ್ಥಳಗಳ ಬಗ್ಗೆ ಯಾವ ಥರ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಜನರಿಗೆ ತಿಳುವಳಿಕೆ ಕೊಡೋದಕ್ಕಾಗಿ ಪೆವಿಲಿಯನ್ಸ್ ಮಾಡಿದ್ದೇವೆ. ಜೊತೆಗೆ ಸೌತ್ ಇಂಡಿಯನ್ ಫುಡ್ಸನ್ನು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಫುಡ್ ಮೇಳ ಮಾಡ್ತಾಯಿದ್ದೀವಿ. ಜೊತೆಗೆ ಇಲ್ಲಿ ಸೌತ್ ಇಂಡಿಯನ್ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಪ್ರಮೋಟ್ ಮಾಡೋಕ್ಕೆ ನಾಳೆ ಸಂಜೆ 15ನೇ ತಾರೀಕು ಸಂಜೆಗೆ 6:30ಗೆ ನಾವು ಕಲ್ಚರಲ್ ಪ್ರಮೋಷನ್ಸ್ ಮಾಡೋಕ್ಕೆ ಮಾಡ್ಕೊಳ್ತಿದ್ದೀವಿ. ಸೊ ಇದರಲ್ಲಿ 2 ತಾಸು ಮನೋರಂಜನಾ ಕಾರ್ಯಕ್ರಮ, ಸೌತ್ ಇಂಡಿಯನ್ ಕಲ್ಚರಲ್ ಫೋಕ್ ಆ್ಯಂಡ್ ಲೈಟ್ ಮ್ಯೂಸಿಕ್ಕು, ಸಾಂಗ್ಸ್ ಎಲ್ಲ ಕೂಡ ಇರ್ತದೆ. ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ಇಷ್ಟೇ ಕೇವಲ ಮನೋರಂಜನಾ ಕಾರ್ಯಕ್ರಮ ಅಲ್ಲದೆ ಬಹುಮುಖ್ಯವಾಗಿ ಏನು ಉದ್ದೇಶ ಇದೆ, ಬಂಡವಾಳವನ್ನು ನಾವು ಶೇಖರಣೆ ಮಾಡಬೇಕು. ಪ್ರತಿಯೊಂದು ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಅಂತ ಒಂದು ಗುರಿ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಮುಖ್ಯವಾಗಿ ನಮ್ಮ ಇನ್ವೆಸ್ಟ್ಮೆಂಟು ಮಿನಿಮಮ್ ಈಗ ಇಲ್ಲಿವರೆಗೆ 500 to 600 crores ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕರ್ನಾಟಕದಲ್ಲಿ ಮುಂದೆ ಬಂದಿದ್ದಾರೆ. ಮತ್ತು ಇದು 2,000 ಕೋಟಿವರೆಗೆ ಹೋಗುವಂಥ ಒಂದು ಅವಕಾಶ ಇದೆ.